ಹಾಯ್ ನಮಸ್ಕಾರ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಅದೇನೋ ಗೊತ್ತಿಲ್ಲ, ಹಣವನ್ನು ಸೆಕ್ಯೂರ್ ಮಾಡೋಕ್ಕೆ ಅಂತ ಹೋಗ್ತಿದ್ರೆ ಬ್ಯಾಂಕ್ಗಳಿಗೆ ಸೆಕ್ಯೂರ್ ಇಲ್ಲದಿರೋ ರೀತಿ ಆಗೋಗ್ಬಿಡ್ತಾ ಇದೆ. ಯಾಕಂದರೆ ಇತ್ತೀಚೆಗೆ ಬ್ಯಾಂಕ್ ರಾಬರಿ ಕೇಸ್ಗಳು ಹೆಚ್ಚಾಗ್ತಾ ಇದ್ದಾವೆ. ಅದರಲ್ಲೂ 6 ತಿಂಗಳ ಹಿಂದೆ ಅಂದರೆ 2024 ಅಕ್ಟೋಬರ್ 26ನೇ ತಾರೀಕು ನಡೆದಂತಹ ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ SBI ಬ್ಯಾಂಕ್ನಲ್ಲಿ ರಾಬರಿ ಘಟನೆ ಇನ್ನೂ ಕೂಡ ಕಣ್ಣಿಗೆ ಕಟ್ಟಿದಂಗಿದೆ. ಬರೋಬ್ಬರಿ 17 kg ಬಂಗಾರವನ್ನು ದರೋಡೆ ಮಾಡಿದಂತಹ ಖತರ್ನಾಕ್ಗಳು ಕೊನೆಗೂ ಈಗ ಸಿಕ್ಬಿದ್ದಿದ್ದಾರೆ. ದಾವಣಗೆರೆ SP ಆಫೀಸ್ ತುಂಬ ಚಿನ್ನ. ಇಷ್ಟೊಂದು ಚಿನ್ನ ಕದ್ದಿದ್ದರ ಬಗ್ಗೆ ಪೊಲೀಸರಿಗೆ ಡೌಟ್ ಬಂದಿದ್ದು ಒಂದೇ, ಇಷ್ಟೊಂದು ಬಂಗಾರ ಕದ್ದಿದ್ದಾರೆ ಅಂತಂದರೆ ನಮ್ಮ ರಾಜ್ಯದವರಂತೂ ಅಲ್ವೇ ಅಲ್ಲ, ಬೇರೆ ರಾಜ್ಯದವರೇ ಆಗಿರ್ತಾರೆ ಅಂತ ಡಿಸೈಡ್ ಆಗಿಬಿಟ್ಟಿದ್ರು. ಒಂದು ಲೆಕ್ಕದಲ್ಲಿ ಪೊಲೀಸರಿಗೆ ಇದು ಬಿಗ್ ಸವಾಲಾಗ್ಬಿಟ್ಟಿತ್ತು. ಆದರೆ ಫೈನಲ್ ರಿವರ್ಕ್ ಆಫ್ ಇನ್ವೆಸ್ಟಿಗೇಷನಲ್ಲಿ ಬಯಲಾಗಿದ್ದು ಮಾತ್ರ ಉಲ್ಟಾ. ಉತ್ತರ ಪ್ರದೇಶದವರು, ಬಿಹಾರ್ ಕಡೆಯವರು, ಮುಂಬೈನವರು ಅಂತ ತಿಳ್ಕೊಂಡಿದ್ದಂತಹ ಪೊಲೀಸರಿಗೆ ಗೊತ್ತಾಗಿದ್ದು 17 kg ಚಿನ್ನವನ್ನು ಕದ್ದಂಥವರು ನ್ಯಾಮತಿಯ ಸ್ಥಳೀಯರೇ ಅಂತ. ಪೊಲೀಸ್ ಶ್ವಾನಕ್ಕೂ ಕೂಡ ಕ್ಲೂ ಸಿಗದೇ ಇರೋ ರೀತಿಯಲ್ಲಿ ಕಾರದ ಪುಡಿಯನ್ನು ಹಾಕಿ ಎಸ್ಕೇಪ್ ಆಗಿದಂತಹ ಗದೀಮರು ಹೇಗೆ ಯಾವಾಗಿಂದ ಪ್ಲಾನನ್ನು ಹಾಕಿದ್ರು ಅಂತ ಪೂರ್ವ ವಲಯ IGP ಡಾಕ್ಟರ್ BR ರವಿಕಾಂತೇಗೌಡರು ಮಾಹಿತಿ ಕೊಟ್ಟಿದ್ದಾರೆ. ಅವರು ಹೇಳಿದೇನಂತಂದ್ರೆ, ಯಾವುದು ಅತ್ಯಂತ ಸುಲಭವಾಗಿ ಒಳಪ್ರವೇಶಿಸಬಹುದಾದದ್ದೋ ಅಂಥದ್ದನ್ನು ಗುರುತಿಸಿ ಅದನ್ನ ಕತ್ತರಿಸಿ ಒಳಗೆ ಹೋಗಿ ಏನು ಸೇಫ್ ಲಾಕರ್ ಇತ್ತೋ ಆ ಸೇಫ್ ಲಾಕರನ್ನು ಸಹ ಗುರುತು ಮಾಡಿ ಆ ಸೇಫ್ ಲಾಕರನ್ನು ಸಹ ಗ್ಯಾಸ್ ಕಟರ್ ಮೂಲಕ ಕತ್ತರಿಸುವುದಕ್ಕಿಂತ ಮುಂಚೆ ಅಲ್ಲಿರ್ತಕ್ಕಂಥ ಎಲ್ಲ CCTVಗಳನ್ನು ನಿಷ್ಕ್ರಿಯಗೊಳಿಸಿದ ನಂತರ ಹೋಗುವಾಗ DVR ಕೂಡ ತೆಗೆದುಕೊಂಡು ಹೋಗಿರ್ತಾರೆ, ಡಿಜಿಟಲ್ ವಿಡಿಯೋ ರೆಕಾರ್ಡರ್. ಅಷ್ಟೇ ಅಲ್ಲ, ಒಂದೇ ಒಂದು ಬೆರಳಚ್ಚು ಕೂಡ ಸಿಗದ ಹಾಗೆ ಅವರು ಬಹಳ ವೃತ್ತಿಪರತೆಯಿಂದ ಕೆಲಸವನ್ನು ಮಾಡಿರ್ತಾರೆ, ಕಳ್ಳತನವನ್ನು ಮಾಡಿರ್ತಾರೆ. ಡಾಗ್ ಸ್ಕ್ವಾಡ್ಗೆ ವಾಸನೆ ಗೊತ್ತಾಗಬಾರ್ದು ಅಂತ ಹೇಳಿ ಇಡೀ ಆ ಆವರಣದಲ್ಲಿ ಖಾರದ ಪುಡಿ ಚೆಲ್ಲಿ ಹೋಗಿರ್ತಾರೆ. ನಿಮಗೆ ಆಗಲೇ ಹೇಳಿದ್ವಿ 17 kg ಚಿನ್ನವನ್ನು ಕದ್ದಂತಹ ಕದೀಮರು ಸ್ಥಳೀಯರೇ ಅಂತ. ಹಾಗಾದ್ರೆ ಅವ್ರು ಯಾರು, ಏನಕ್ಕೋಸ್ಕರ ಬ್ಯಾಂಕನ್ನು ರಾಬರಿಗೆ ಕೈ ಹಾಕಿದ್ರು ಅಂತಂದ್ರೆ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಇದು ಸ್ಥಳೀಯರ ಕೃತ್ಯ, ಸ್ಥಳೀಯರೇ ಮಾಡಿರ್ತಕ್ಕಂಥ ಕೃತ್ಯ ಅನ್ನುವುದನ್ನ ಪತ್ತೆ ಹಚ್ತೇವೆ. ಅದರಲ್ಲಿ ಒಬ್ಬ ವಿಜಯ್ ಅಂತೇಳಿ ಆತ ಇದರ ಮಾಸ್ಟರ್ ಮೈಂಡ್ ಅಂತ ಗೊತ್ತಾಗುತ್ತೆ. ವಿಜಯ್ ಈ SBI ಅಲ್ಲಿ ಒಂದು ಸ್ವೀಟ್ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಕ್ಕಂಥವ್ರು, VIP ಸ್ನ್ಯಾಕ್ಸ್ ಅಂಡ್ ಸ್ವೀಟ್ಸ್ ಅಂತೇಳಿ, ಇಲ್ಲಿ ನ್ಯಾಮತಿಯಲ್ಲಿ. ಅವನು ಬ್ಯಾಂಕ್ಗೆ ಅರ್ಜಿ ಹಾಕಿರ್ತಾನೆ ಸಾಲಕ್ಕೆ, ಆದ್ರೆ ಸರಿಯಾದ ಕ್ರೆಡೆನ್ಶಿಯಲ್ಸ್ ಕೊಡಲ್ಲ ಅಂತ ಹೇಳಿ ಬ್ಯಾಂಕ್ ಅವನ ಸಾಲದ ಅರ್ಜಿಯನ್ನು ತಿರಸ್ಕರಿಸುತ್ತೆ. ಯಾವುದೇ ಕೇಸ್ಗೂ ಮೋಟಿವ್ ಅನ್ನೋದು ಇದ್ದೇ ಇರುತ್ತೆ. ಅಂದ್ರೆ ಏನಾದ್ರೂ ಒಂದು ಉದ್ದೇಶವನ್ನ ಇಟ್ಕೊಂಡೇ ಟಾರ್ಗೆಟ್ ಮಾಡ್ತಾರೆ ಅಂತ. ಹಾಗೆಯೇ ಬ್ಯಾಂಕ್ ಸಾಲ ಕೊಡಲಿಲ್ಲ ಅಂತ ಕಿಂಗ್ ಪಿನ್ ವಿಜಯ್ SBI ಬ್ಯಾಂಕ್ ಒಳಗೆ ಕನ್ನ ಹಾಕೇ ಬಿಟ್ಟ. ಈ ಬ್ಯಾಂಕ್ ಕಳ್ಳತನಗಳನ್ನ ಯಾವ ರೀತಿ ಮಾಡ್ತಾರೆ ಗ್ಯಾಂಗ್ಗಳು ಅನ್ನುವುದನ್ನ ಯೂಟ್ಯೂಬ್ನಲ್ಲಿ ಮತ್ತೆ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳನ್ನ ಜಾಲಾಡಿಸಿ ಒಂದು ಬ್ಯಾಂಕ್ನ ಯಾವ ರೀತಿ ದರೋಡೆ ಮಾಡಬಹುದು, ಯಾವ ರೀತಿ ಕಳ್ಳತನ ಮಾಡಬಹುದು, ಯಾವ ರೀತಿ ಹಣ ತೆಗೆದುಕೊಂಡು ಹೋಗುವಾಗ ಅದನ್ನ ಅಟ್ಯಾಕ್ ಮಾಡಬಹುದು, ಇದನ್ನೆಲ್ಲ ಅಧ್ಯಯನ ಮಾಡಿರ್ತಕ್ಕಂಥದ್ದು ನಮ್ಮ ಒಂದು ತನಿಖೆಯ ವೇಳೆ ತಾಂತ್ರಿಕ ಅಂಶಗಳಿಂದ ಗೊತ್ತಾಗಿದೆ. ಅವನು ಸರ್ಚ್ ಮಾಡಿರ್ತಕ್ಕಂತಹ ಏನೇನು ಸರ್ಚ್ ಮಾಡಿದಾನೆ ಅವನ ನೆಟ್ಟಲ್ಲಿ ಅದೆಲ್ಲ ಗೊತ್ತಾಗಿದೆ. ಎಸ್, ಇವೆಲ್ಲ ಕೇಳ್ತಿದ್ರೆ ಯಾವ ಫಿಲಮ್ ಸ್ಟೋರಿಗೂ ಕೂಡ ಕಡಿಮೆ ಇಲ್ಲ ಅನ್ಬೋದು. ಯಾಕಂದ್ರೆ ಈ ಬಂಗಾರ ಕದಿಯೋದಕ್ಕೆ ಸಿನಿಮಾ, ವೆಬ್ ಸೀರೀಸ್, ಯೂಟ್ಯೂಬ್ ಇನ್ಸ್ಪಿರೇಷನ್ ಅಂತಂದ್ರೆ ನೀವು ನಂಬಲೇಬೇಕು. ನಂಬಲ್ವಾ? ಹಾಗಾದ್ರೆ IGPನೇ ಹೇಳ್ತಾರೆ, ಕೇಳಿ. ಬಹಳ ಇಂಟ್ರೆಸ್ಟಿಂಗ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಒಂದು ಮನಿ ಹೈಸ್ಟ್ ಅಂತ ಒಂದು ಧಾರಾವಾಹಿ ಬರುತ್ತೆ, ಅದು ಕೂಡ ಹೀಗಿದೆ. ಆ ಧಾರಾವಾಹಿಯ ಅವನ್ನ ಬಹಳ ಚೆನ್ನಾಗಿ ಅಧ್ಯಯನ ಮಾಡಿ ನಂತರ ಡಿಸೈಡ್ ಮಾಡ್ತಾನೆ, ನಾನು ದಿಢೀರ್ ಶ್ರೀಮಂತ ಆಗ್ಬೇಕು ಅಂತ ಹೇಳಿದ್ರೆ ನಾನು ಬ್ಯಾಂಕನ್ನು ಕಳ್ಳತನ ಮಾಡಲೇಬೇಕು, ಇದೊಂದೇ ದಾರಿ. ಬ್ಯಾಂಕಲ್ಲಿ ಬೇಕಾದಷ್ಟು ಚಿನ್ನ ಇದೆ, ಕ್ಯಾಶ್ ಇದೆ, ಅದನ್ನು ಕಳ್ಳತನ ಮಾಡಬೇಕು ಅಂತ ಡಿಸೈಡ್ ಮಾಡಿ ತನ್ನ ತಮ್ಮ ಅಜಯ್ ಅವನ ಜೊತೆ ಸೇರ್ತಾನೆ. ಜೊತೆಗೆ 3 ಜನ ಸ್ನೇಹಿತರು, ಅಭಿಷೇಕ್, ಚಂದ್ರು, ಮಂಜುನಾಥ್ ಮತ್ತು ತನ್ನ ಬಾಮೈದ ಪರಮಾನಂದ, ಇವ್ರನ್ನ ಸೇರಿಸ್ಕೊಂಡು ಒಂದು ಗ್ಯಾಂಗ್ ಮಾಡ್ತಾನೆ.
ಬಹಳ ಚೆನ್ನಾಗಿ ರೂಪರೇಷೆಗಳನ್ನು ತಯಾರಿಸ್ತಾರೆ. ರೂಪರೇಷೆಗಳನ್ನು ತಯಾರಿಸಿದ ನಂತರ ಅವರೆಲ್ಲರೂ ಅಸೆಂಬಲ್ ಆಗಿ ಇಡೀ ಬ್ಯಾಂಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಎಲ್ಲಿ ಗೋಲ್ಡನ್ನು ಅವರು ಶೇಖರಿಸ್ತಾರೆ, ಎಲ್ಲೆಲ್ಲಿ CCTV ಕ್ಯಾಮ್ರಾ ಇದೆ, ಬ್ಯಾಂಕ್ ಸುತ್ತ ಏನೇನು TV ಕ್ಯಾಮ್ರಾಗಳಿದ್ದಾವೆ, ಇವೆಲ್ಲವನ್ನು ಅಧ್ಯಯನ ಮಾಡ್ತಾರೆ. ಸೀರೀಸ್ ನೋಡಿ ಕೆಜಿ ಚಿನ್ನವನ್ನ ಕದ್ದಾಯಿತು, ಮುಂದೆ ಅಂದ್ರೆ ಯಾವ ರೀತಿ ಸಾಗಿಸಬೇಕು, ಯಾರಿಗೂ ಗೊತ್ತಾಗದೆ ರಾಬರಿ ಗ್ಯಾಂಗ್ ಚಿನ್ನವನ್ನ ಸಾಗಿಸಿದ್ರ ಬಗ್ಗೆ IGP ಹೇಳಿದಂತಹ ಇಂಟ್ರೆಸ್ಟಿಂಗ್ ವಿಚಾರ ಅಂತಂದ್ರೆ, ಎಷ್ಟು ಬುದ್ಧಿವಂತಿಕೆಯಿಂದ ಚಾಕಚಕ್ಯತೆಯಿಂದ ಕೆಲಸ ಮಾಡಿದ್ದಾರೆ ಅಂದ್ರೆ ಯಾರು ಕೂಡ ಮೊಬೈಲ್ ಫೋನನ್ನು ಯೂಸ್ ಮಾಡಿಲ್ಲ. ಅದಕ್ಕೋಸ್ಕರ ನಾನು ದಾವಣಗೆರೆ ಪೊಲೀಸ್ನವ್ರಿಗೆ ಯಾತಕ್ಕೆ ಯಾವುದೇ ತಾಂತ್ರಿಕ ಅಂಶಗಳು ಸಿಕ್ಕಿಲ್ಲ ಅಂದ್ರೆ ಯಾವುದೇ ಮೊಬೈಲ್ ಫೋನ್ ಯೂಸ್ ಮಾಡಿಲ್ಲ. ಎರಡನೇದು, ಎಲ್ಲೆಲ್ಲಿ CCTV ಇದೆ ಅಂತ ಗೊತ್ತಿದೆ, ಆ CCTV ಇರುವಂತಹ ಮಾರ್ಗವನ್ನು ಬದಲಾಯಿಸಿ ಅವರು ಬಂದಿದ್ದಾರೆ. ಅವರು ಇಡೀ ಇಕ್ವಿಪ್ಮೆಂಟ್ಸ್ ಅನ್ನ ಸುಮಾರು 2 ರಿಂದ 2.5 ಕಿಲೋಮೀಟರ್ ಕ್ಯಾರಿ ಮಾಡಿದ್ದಾರೆ. ಅವರು ಅಲ್ಲಿಗೆ ವೆಹಿಕಲ್ನು ಕೂಡ ತಂದಿಲ್ಲ. ವೆಹಿಕಲ್ ನಂಬರ್ ಡಿಟೆಕ್ಟ್ ಆಗುತ್ತೆ, ಇನ್ನೊಂದಾಗುತ್ತೆ ಅಂತೇಳಿ ವೆಹಿಕಲ್ ಡ್ರೈವರ್ ಅನ್ನು ಕೂಡ ಪ್ರತ್ಯೇಕವಾಗಿ ಇಟ್ಟಿದ್ದಾರೆ. ಆ ವೆಹಿಕಲ್ ಡ್ರಾಪ್ ತಗೊಂಡು 2.5 ಕಿಲೋಮೀಟರ್ ಎಲ್ಲ ಇಕ್ವಿಪ್ಮೆಂಟ್ಸ್ ತೆಗೆದುಕೊಂಡು ಬಂದು ನಡೆದು ಸುಮಾರು 2 ಗಂಟೆ. ಆಮೇಲೆ ಪೊಲೀಸ್ನವರು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಅಂತ ಸ್ಟಡಿ ಮಾಡಿದ್ದಾರೆ ಸುಮಾರು 1 ತಿಂಗಳು. ಒಂದರ ಮೇಲೊಂದು ರಾಬರಿ ಟ್ವಿಸ್ಟ್. 6 ತಿಂಗಳ ಹಿಂದೆ ಕದ್ದಿದಂತಹ ಬಂಗಾರ ದೋಚುವಂತಹ ಕೆಲಸ ಸಕ್ಸಸ್ ಆಗಿತ್ತು. ಸೈಲೆಂಟ್ ಆಗಿದ್ದು ದೇಹ ಬೇರೆಯಾದರೂ ಮನಸ್ಸು ಕಾಯಕ ಒಂದೇ ಆಗಿರಬೇಕು ಅಂತ ಆಣೆ ಪ್ರಮಾಣವನ್ನು ಕೂಡ ಮಾಡಿಕೊಂಡು ವರ್ಷ ಆದಮೇಲೆ ಎಂಜಾಯ್ ಮಾಡೋಣ ಅಂತಿದ್ದಂತಹ ಕದೀಮರಿಗೆ ಎಡೆಮುರಿ ಕಟ್ಟಿದ್ದಾರೆ. ಅಷ್ಟಕ್ಕೂ ಕದ್ದಂತಹ ಕೆಜಿ ಚಿನ್ನ ಇಟ್ಟಿದ್ದು ತಮಿಳುನಾಡಿನ ಒಂದು ಬಾವಿಯಲ್ಲಿ. ಉಸ್ಲಾಂಪಟ್ಟಿ ಮಧುರೈಗೆ ಹೋಗ್ತಾರೆ. ಅಲ್ಲಿ ತಮಿಳುನಾಡಲ್ಲಿ ತೋಟದ ಮನೆ, ಇವರ ಪೂರ್ವಿಕರ ತೋಟದ ಮನೆ ಒಂದು ಕಾಡು ತರ ಇದೆ. ಆ ಕಾಡಿನಲ್ಲಿ ಒಂದು ಬಾವಿ, ಸುಮಾರು 15 ಅಡಿ ಆಳದ ನೀರು. ಅದ್ರ ಕೆಳಗಡೆ 15 ಅಡಿ ಆಳದಲ್ಲಿ ನೀರಿರುತ್ತೆ. 20 ಅಡಿ ಆಳದಷ್ಟು ನೀರು, 15 ಅಡಿ ಕೆಳಗಡೆ ನೀರು, ಅದರ 20 ಅಡಿ ಆಳದ ನೀರು. ಅದರಲ್ಲಿ ಇಡೀ ಚಿನ್ನವನ್ನ, ಸುಮಾರು 16 ಕೆಜಿ ಚಿನ್ನವನ್ನ ಅವನು ಬಚ್ಚಿಟ್ಟು ಆ ಸೇಫಲ್ಲಿಟ್ಟು ಕೆಳಗಡೆ ಬಿಡ್ತಾನೆ. ಅವ್ರ ಮನೆಯವ್ರಿಗೂ ಕೂಡ ಗೊತ್ತಾಗಲ್ಲ, ಅಲ್ಲಿರ್ತಕ್ಕಂಥ ತೋಟದ ಮನೆಯವ್ರಿಗೂ ಗೊತ್ತಾಗಲ್ಲ ಯಾಕೆ ಬಂದ ಯಾಕೆ ಹೋದ ಅಂತೇಳಿ. ಇಲ್ಲಿ ಕಾಣ್ತಿರುವಂತಹ ತಮಿಳುನಾಡಿನ ಮಧುರೈನಲ್ಲಿರುವಂತಹ ಬಾವಿಯೊಂದರಲ್ಲಿ ಮುಚ್ಚಿಟ್ಟಿದ್ರು. ಇದು ಸಾಲದು ಅಂತ ಕಳ್ಳತನಕ್ಕೆ ಗಡಿ ಚೌಡಮ್ಮಗೆ ದರೋಡೆಕೋರರು ಅಷ್ಟದಿಗ್ಬಂಧನದ ಪೂಜೆಯನ್ನು ಕೂಡ ಮಾಡಿಸಿದ್ರು. ಇಷ್ಟು ದಿನ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿದಂತಹ ಯಾಮಾರಿಸಿದಂತಹ 6 ಜನ ಕಳ್ಳರನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ತಮಿಳುನಾಡು ಮೂಲದ ವಿಜಯಕುಮಾರ್, ಅಜಯ್ ಕುಮಾರ್ ಮತ್ತು ಪರಮಾನಂದ ಹಾಗೂ ನ್ಯಾಮ್ತಿ ಮೂಲದ ಮಂಜುನಾಥ್ ಹಾಗೂ ಹೊನ್ನಾಳಿವರಾದ ಅಭಿಷೇಕ್ ಚಂದ್ರನನ್ನ ದಾವಣಗೆರೆ SP ಉಮಾ ಪ್ರಶಾಂತ್ ಹಾಗೂ ಅವರ ಟೀಮ್ ಅರೆಸ್ಟ್ ಮಾಡಿದ್ದಾರೆ. ಬಂಧಿತ ಆರೋಪಿಗಳಿಂದ ಕಳ್ಳತನವಾಗಿದ್ದ 22 ಕೆಜಿ ಚಿನ್ನದಲ್ಲಿ 13 ಕೋಟಿ ಮೌಲ್ಯದ 17 ಕೆಜಿ ಚಿನ್ನವನ್ನ ರಿಕವರಿ ಮಾಡಲಾಗಿದೆ. ಲೇಟೆಸ್ಟ್ ಕನ್ನಡವಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.